ಹೇಳ್ದಂತೆ ದೇಶದಲ್ಲಿ ಎರಡನೇ ಹಂತದ ಮತ್ತು ರಾಜ್ಯದಲ್ಲಿ ಮೊದಲನೇ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದೆ. ಈಗ 6 ಗಂಟೆ ಎಕ್ಸಾಕ್ಟ್ ಆಗಿ 7 ಗಂಟೆಯಿಂದ ಮತದಾನ 7 ಕಾಲಿಂದ ಆರಂಭ ಆಗುತ್ತೆ. ರಣರೋಚಕ ಘಟ್ಟವನ್ನು ತಲುಪಿದೆ ಮಹಾಭಾರತದ ಯುದ್ಧ. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಇವತ್ತು ಮೊದಲ ಹಂತದ ಮತದಾನ ನಡೆಯುತ್ತೆ. ವೋಟಿಂಗ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ಮತ ಹಾಕೋಕೆ ನೀವು ರೆಡಿ ಆಗಿರ್ಬೇಕಷ್ಟೇ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ರಾಜ್ಯದ 28 ಕ್ಷೇತ್ರಗಳ ಪೈಕಿ ದಕ್ಷಿಣ ಕರ್ನಾಟಕ ಭಾಗದ ಎಲ್ಲಾ ಕ್ಷೇತ್ರ ಒಟ್ಟು 14 ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯುತ್ತೆ. 14 ಕ್ಷೇತ್ರಗಳಲ್ಲಿ ಕದನ ಕಲಿಗಳ ಭವಿಷ್ಯವನ್ನ ಮತಧೀರ ಅಥವಾ ಮತದಾರ ಬರಿತಾನೆ. ಮತದಾರನಿಂದ ಇವತ್ತು ರಾಜ್ಯದಲ್ಲಿ ಅಂತ ನೋಡೋದಾದ್ರೆ ಇರೋದು 14 ಕ್ಷೇತ್ರ. ಮೈತ್ರಿ ಮತ್ತೆ ಕಾಂಗ್ರೆಸ್ ಅಂತ ತಗೊಂಡಾಗೆ 28 ಜನ ನಿಂತಿರ್ತಾರೆ. ಬಟ್ ಬೇರೆ ಬೇರೆಯವರ ಅಭ್ಯರ್ಥಿಗಳ ಹೆಸರು ಕೂಡ ಇದೆ, ಸುಮಾರು 247. ಓಕೆ, ನೋಡ್ತಾ ಹೋಗೋಣ. ಇದನ್ನ ಪಬ್ಲಿಕ್ ಟಿವಿಯಲ್ಲಿ ಇಡೀ ದಿನ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನ ತೋರಿಸ್ತಾ ಹೋಗ್ತೀವಿ. ಸರಿಸಾಟಿ ಇಲ್ಲದ ಕ್ಷಣದ ಅಪ್ಡೇಟ್ಸ್ ನಮ್ಮಲ್ಲಿ ಮಾತ್ರ. ಯಾರು ಬಂದು ಎಷ್ಟೊತ್ತಲ್ಲಿ ವೋಟ್ ಹಾಕಿದ್ರು, ಸೆಲೆಬ್ರಿಟಿಗಳು ವೋಟ್ ಹಾಕಿದ್ರೆ ಯಾರ್ಯಾರು ಬಂದರು, ಜಾಗೃತಿ ಹೇಗೆ ಮೂಡಿಸ್ತಾ ಇದ್ದಾರೆ, ಯಾವ್ಯಾವ ಒಂದು ವೋಟಿಂಗ್ ಬೂತ್ಗಳಲ್ಲಿ ಹೇಗೆ ಕಾರ್ಯಪ್ರವೃತ್ತರಾಗಿದ್ದಾರೆ, ಸರಾಗವಾಗಿ ನಡೀತಾ ಇದೆಯಾ, ಎಲ್ಲದ್ರ ಬಗ್ಗೆ ಅಪ್ಡೇಟ್ ಅನ್ನ ನೀವು ತಲೆನೇ ಕೆಡಿಸ್ಕೊಳಕ್ ಹೋಗ್ಬಿಡಿ. ಪಬ್ಲಿಕ್ ಟಿವಿಯನ್ನು ಆನ್ ಮಾಡಿ ಸುಮ್ಮನೆ ಬಿಟ್ಬಿಡಿ, ನಾವು ಕೊಡ್ತಾ ಹೋಗ್ತೀವಿ. ಆದ್ರೆ ನೀವು ಮಾಡಬೇಕಾಗಿರುವಂತಹ ಕೆಲಸ ತಪ್ಪದೆ ಹೋಗಿ ಯಾವುದೇ ಸಬೂಬು ಕಾರಣಗಳನ್ನ ಕೊಡದೆ ವೋಟ್ ಹಾಕಿ ಅಷ್ಟೇ ಕೇಳುವಂಥದ್ದು. ಇದೀಗ 30,602 ಮತಗಟ್ಟೆಗಳು ನಮ್ಮ ಸ್ಟೇಟಲ್ಲಿ ಇರುವಂಥದ್ದು. ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಮಂಡ್ಯ, ಚಿತ್ರದುರ್ಗ, ತುಮಕೂರು, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸೆಂಟ್ರಲ್ಲು, ದಕ್ಷಿಣ, ಹಾಗೆ ಬೆಂಗಳೂರು ಉತ್ತರ, ಕೋಲಾರ, ಚಿಕ್ಕಬಳ್ಳಾಪುರ, ಹೀಗೆ ಒಟ್ಟು 14 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಇವೆಲ್ಲವೂ ಕೂಡ ನಿನ್ನೆಯ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಅಂದರೆ ಚುನಾವಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅವರವರ ಮಸ್ಟರಿಂಗ್ ಕೇಂದ್ರದಿಂದ ಅವ್ರಿಗೆ ವಹಿಸಿರ್ತಾರಲ್ಲ ಆ ಒಂದು ವಿವಿಪ್ಯಾಡ್ ಆಗಿರ್ಬೋದು, ಎಲ್ಲವನ್ನ ಕೂಡ ತಗೊಂಡು ಯಾವೆಲ್ಲ ಸೆಂಟರ್ಗಳಿಗೆ ಅವ್ರನ್ನ ಅಲರ್ಟ್ ಮಾಡಿರ್ತಾರೆ ಅಲ್ಲಿಗೆ ಹೋಗ್ತಾರೆ. ಒಟ್ಟು 30,602 ಮತಗಟ್ಟೆಗಳು. ಯಾಕಂದರೆ ಒಂದು ಕಡೆ ಬಂದು ಎಲ್ಲರೂ ಓಟ್ ಹಾಕೋಕ್ಕಾಗಲ್ಲ. ಎಲ್ರಿಗೂ ಅನುಕೂಲ ಆಗುವಂತೆ ಅವರ ಊರಿನ ಸುತ್ತಮುತ್ತವೇ ವೋಟಿಂಗ್ ಬೂತ್ಗಳನ್ನು ಕೂಡ ಮಾಡಿರ್ತಾರೆ. ಗಮನಿಸ್ತಾ ಇದ್ದೀರಿ. ಸೊ ರಣಕಲಿಗಳು ಇಲ್ಲಿ ತನಕ ಅಬ್ಬರಿಸಿದ್ದು ಆಯಿತು, ಬೊಬ್ಬರ್ದಿದ್ದು ಆಯಿತು. ಅವ್ರು ಅಬ್ಬರಿಸೋದಕ್ಕೆ ಒಂದು ರಿಸಲ್ಟನ್ನು ಅಥವಾ ಅದನ್ನೇನಂತಾರೆ ವ್ಯಾಲ್ಯೂಯೇಷನ್ ಮಾಡಬೇಕಾಗಿರುವಂತಹ ಸಮಯ ಬಂದಿದೆ. ನಿಮ್ಮ ಹಕ್ಕು ಇದು, ಬರೀ ಕರ್ತವ್ಯ ಅಲ್ಲ, ನಿಮ್ಮ ಹಕ್ಕು. ಅದನ್ನು ಬಿಟ್ಕೊಡಕ್ಕೆ ಹೋಗ್ಬಿಡಿ. ದಯವಿಟ್ಟು ಬನ್ನಿ, ಬೆಳಗ್ಗಿನಿಂದಲೇ ಮತದಾನವನ್ನು ಮಾಡಿ ಜಾಗೃತಿಯನ್ನು ನೀವು ಬೇರೆಯವ್ರಿಗೆ ಮೂಡಿಸ್ಬೇಕು. ನಿಮ್ಗೆ ಯಾರೋ ಮತದಾನದ ಜಾಗೃತಿ ಮೂಡಿಸಿ ನೀವು ಬಂದು ವೋಟ್ ಹಾಕುವಂತಹ ಪರಿಸ್ಥಿತಿಯನ್ನು ತಂದ್ಕೋಬೇಡಿ. ವೋಟ್ ಹಾಕಿಲ್ಲ ಅಂದರೆ ಒಂದು ರೀತಿ ಇದ್ದೂ ಸತ್ತಂಗೆ. ನಮಗೇನು ಕೇಳೋಕ್ಕೆ ಹಕ್ಕಿರಲ್ಲ, ರೈಟ್ಸ್ ಇರಲ್ಲ. ನೀರಿಲ್ಲ, ಮಗದೊಂದು ಅವ್ರನ್ನ ಕ್ವೆಶನ್ ಮಾಡೋಕ್ಕೂ ಕೂಡ ರೈಟ್ಸ್ ಇರಲ್ಲ. ಸೊ ನೀವೇನು ಮಾಡಬೇಕು, ಬರಬೇಕು, ವೋಟ್ ಹಾಕಬೇಕು, ತಪ್ಪದೆ ವೋಟ್ ಹಾಕಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೋಟಿಂಗ್ ಆರಂಭ ಆಗುತ್ತೆ. ಈಗ ಆಲ್ರೆಡಿ ಎಲ್ಲ ಕಡೆ ಕೂಡ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕೂಡ ವೋಟಿಂಗ್ ನಡೆಯುತ್ತೆ. ಸೊ ನೀವು ನಿಮ್ಮ ಹತ್ತಿರದ ವೋಟಿಂಗ್ ಬೂತ್ ಎಲ್ಲಿದೆ ಅಂತ ತಿಳ್ಕೊಂಡು ವೋಟರ್ ಐಡಿನ ತಗೊಂಡೋಗಿ, ವೋಟರ್ ಐಡಿ ಕಳೆದೋಗ್ಬಿಟ್ಟಿದೆ ಅಂತ ಅದೊಂದು ನೆಪ ಕೊಡೋಕೆ ಹೋಗ್ಬಿಡಿ. ಸುಮಾರು 14 ದಾಖಲೆಗಳನ್ನು ಹೇಳ್ತಾ ಇದ್ದಾರೆ. ನೀವು ಈ ದೇಶದವರು ಅಥವಾ ನೀವು ಈ ಮತಗಟ್ಟೆಗೆ ಸಂಬಂಧಪಟ್ಟಂಥವ್ರು, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಅನ್ನೋಕ್ಕೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಒಟ್ಟು 16. ಎಕ್ಸಾಂಪಲ್ ಹೇಳೋದಾದ್ರೆ ನೀವು ಬ್ಯಾಂಕ್ ಪಾಸ್ಬುಕ್ ತಗೊಂಡೋದ್ರೂ ಆಗುತ್ತೆ, ಆಧಾರ್ ಕಾರ್ಡ್ ಆಗಿರ್ಬೋದು. ಅಂದರೆ ನಿಮ್ಮ ಐಡೆಂಟಿಟಿಯನ್ನು ಗುರುತಿಸುವಂತಹ ಯಾವುದೇ ಗುರುತಿನ ಚೀಟಿದ್ರು ಕೂಡ ದಯವಿಟ್ಟು ತಪ್ಪದೆ ತಗೊಂಡೋಗಿ ಅವ್ರಿಗೆ ತೋರಿಸಿ ಅವ್ರ ಅನುಕೂಲ ಮಾಡಿಕೊಡ್ತಾರೆ. ವೋಟ್ ಮಾತ್ರ ಮರಿದಲ್ಲೇ ಹಾಕಿ ಅಷ್ಟೇ.